ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಶನಿವಾರದ ಕ್ಲೀನಿಂಗ್ ವ್ಲಾಗು. ಶನಿವಾರ ಬಂತು ಅಂದ್ರೇ ಆ ಒಂದು ವೀಕ್ಲಿ ಆಫ್ ದ ಮೈಂಡು ಸೆಟ್ ಆನ್ ಆಗೋಗ್ಬಿಟ್ಟಿರುತ್ತೆ. ಇಲ್ಲಿ ಹಸ್ಬೆಂಡು ಮತ್ತು ನನಗೂ ಕೂಡ ಶನಿವಾರ ವೀಕ್ಲಿ ಆಫ್ ಇರುತ್ತೆ. ಆದರೂ ಕೂಡ ನಾವು ನಮ್ಮ ಒಂದು ದಿನಚರಿನ ತಪ್ಪಿಸಲ್ಲ. ಬೆಳಗ್ಗೆನೇ 5:30 ಎದ್ದು ವಾಕಿಂಗ್ ಹೋಗಿ ಬಂದು ಅಲ್ಲಿಂದ ಮಗನಿಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿಟ್ಟಿದ್ನಲ್ಲ, ಅದ್ರದ್ದು ಪೋರೇಜ್ ಮಾಡಿಕೊಟ್ಟು ನಾನು ಸ್ವಲ್ಪ ಬಿಸಿನೀರು ಕುಡಿದು ರೆಸ್ಟ್ ಮಾಡಿ ನಂತರ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಹಸ್ಬೆಂಡು ಫಿಶ್ ಟ್ಯಾಂಕ್ ತುಂಬ ಗಲೀಜಾಗಿದೆ, ಅದು ಕ್ಲೀನ್ ಮಾಡ್ಕೊಳ್ತೀನಿ ಅಂದರು. ಲಾಸ್ಟ್ ವೀಕು ಕೂಡ ಅದು ಕ್ಲೀನ್ ಮಾಡೋಕ್ಕೆ ಸ್ಕಿಪ್ ಆಯಿತು. ನಾನು ಮಾಡ್ಕೊಳ್ಳೋಣ ಅಂದರೆ ಅದು ಗ್ಲಾಸ್ದು ನನಗೆ ತುಂಬ ಅದೇನೋ ವೆಯ್ಟ್ ಇರುತ್ತೆ, ಅದಕ್ಕೆ ನಾನು ಅದು ಮಾಡ್ಲಿಕ್ಕೆ ಹೋಗಲ್ಲ. ಹಸ್ಬೆಂಡ್ ಇದ್ದಾಗಲೇ ಅವರೇ ಮಾಡ್ಕೊಳ್ತಾರೆ. ಅವ್ರು ಲಾಸ್ಟ್ ವೀಕ್ ಇರಲಿಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು. ಅದಾದಮೇಲೆ ಈ ರೀತಿಯಾಗಿ ನಾನು ಜೋಳದ ರೊಟ್ಟಿನ ಕಲಸಿ ಬಿಸಿನೀರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟನ್ನು ನಾನೇ ಪುಡಿ ಮಾಡಿ ತಂದಿಟ್ಕೊಂಡ್ಬಿಡ್ತೀನಿ. ಉತ್ತರ ಕರ್ನಾಟಕದವ್ರ ಥರ 2 ಕೈಲಿ ಬಡಿದು ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಆದರೂ ಒಂದೇ ಕೈಲಿ ತುಂಬ ಚೆನ್ನಾಗಿ ತೆಳುವಾಗಿ ಸುಟ್ಟಿ ಮಾಡ್ತೇನೆ. ಅದ್ರ ಜೊತೆ ಹೆಸ್ರು ಕಾಳು ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನಾನು ಫಿಶ್ ಟ್ಯಾಂಕ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದರು. ಫಿಶ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾಯಿದ್ರು. ಇವರು 6 ಜನಕ್ಕೂ ಕೂಡ ಮಹಾಭಾರತದ ಹೀರೋಗಳನ್ನೇ ಹೆಸರುಗಳನ್ನೇ ಇಟ್ಟಿದ್ದೀವಿ. ಒಬ್ಬರು ಕೃಷ್ಣ ಆದರೆ ಇನ್ನೊಬ್ಬರು ಅರ್ಜುನ. ವೈಟಿಗಿರೋರು ತುಂಬ ವೈಟ್ ಇದ್ದಾರಲ್ಲ, ಅವರು ಕೃಷ್ಣ, ಇವರು ಅರ್ಜುನ. ಅದಾದಮೇಲೆ ಮಾರ್ಕೆಟಿಗೆ ಹೋಗಿ ಹಸ್ಬೆಂಡು ಮತ್ತು ನಾನು ಸ್ವಲ್ಪ ತರಕಾರಿಗಳನ್ನೆಲ್ಲ ತಂದಿಟ್ಟು ಅದನ್ನು ಸ್ವಲ್ಪ ಸಾಲ್ಟ್ ಹಾಕಿ ಎಲ್ಲ ಈ ರೀತಿ ತೊಳೆದು ಅದು ನೀರು ಹೋಗೋವರೆಗೂ ಹಾರ್ಲಿಕ್ಕೆ ಬಿಟ್ಟು ಅಲ್ಲಿಂದ ನಾನು ಸೀಬೆಕಾಯಿ ತಂದಿದ್ದೆ. ನನಗೆ ಈ ಮಾವಿನಕಾಯಿ, ನೆಲ್ಲಿಕಾಯಿ, ಸೀಬೆಕಾಯಿ, ಸೌತೆಕಾಯಿ ಇದಕ್ಕೆಲ್ಲ ಈ ರೀತಿಯಾಗಿ ಉಪ್ಪು ಖಾರ ಹಾಕಿ ತಿನ್ನೋದಂದರೆ ನನಗೆ ತುಂಬಾ ಇಷ್ಟ. ಉಪ್ಪು ಖಾರ ಹಾಕಿ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಸೀಬೆಕಾಯಿನ ತಿಂದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸಂಜೆ ಕಾಫಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆಬೇಳೆ ಹುನಿ ಹಾಕಿ ಸ್ವಲ್ಪ ಮಲಗಿದ್ದು ರೆಸ್ಟ್ ಮಾಡಿ ಬಂದು ಬೀನೀಸ್ ಇತ್ತು ಅಂತ ಹೇಳಿ ಬೀನೀಸ್ ಪಲ್ಯ ಡಿನ್ನರ್ಗೆ ಮಾಡೋಣ ಅಂತ ಹೇಳಿ ಮಾಡಿದೆ. ಅನ್ಫಾರ್ಚುನೇಟ್ಲಿ ನಾನು ಸಂಜೆ ಮಾಡಬೇಕಾಗಿರೋ ವಡೆ ಅದು ಹೋಗಿ ರಾತ್ರಿ ಡಿನ್ನರ್ಗೆ ಮಾಡ್ಕೋಬೇಕಾಗಿ ಬಂತು. ಬೀನೀಸ್ ಪಲ್ಯ ಹಾಗೆ ವಡೆನ ನಾನು ಡಿನ್ನರ್ ಊಟಕ್ಕೆ ಮಾಡಿಕೊಂಡೆ. ಇಲ್ಲಿ ಸಾಂಬಾರು ಅಷ್ಟೇ, ನಾನು ಜಾಸ್ತಿ ಪದಾರ್ಥ ಯೂಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ರಾತ್ರಿ ಸಾಂಬಾರಿತ್ತು. ನೆಕ್ಸ್ಟ್ ಡೇ ಸಂಡೇ ಇರೋದ್ರಿಂದ ಬೇರೆ ಸಾಂಬಾರು ಮಾಡೋದು ಬೇಡ ಅಂತ ಹೇಳಿ ಒಂದು ಸ್ವಲ್ಪ ಕಾಯಿ, ಟೊಮೆಟೊ, ಹುಣಸೆಹಣ್ಣು, ಖಾರದ ಪುಡಿ ಹಾಕಿ ರುಬ್ಬಿ ಅದನ್ನು ಒಗ್ಗರಣೆ ಮಾಡಿದೆ. ಸಾಂಬಾರು ಕೂಡ ರೆಡಿ ಆಯಿತು. ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಈ ರೀತಿಯಾಗಿತ್ತು ನನ್ನ ಶನಿವಾರದ ವ್ಲಾಗ್.